ನಿಮಗೆ ಇವಾಗ 30 ವರ್ಷ ಅಂದಾಗೆ ಅದು ಸ್ಲೋ ಡಿಟೇರಿಯೇಷನ್ ಆಗಿರೋದು. ಅವಾಗ ಆಕ್ಸಿಡೆಂಟ್ ಆಗಿತ್ತು, ಅವಾಗ ಸಸನ ಹಾಸ್ಪಿಟಲ್ ಪೂರ್ಣದಲ್ಲಿ ಅಲ್ಲಿದ್ದೆ. ಅವಾಗ ಅವ್ರು ಹೇಳಿದ್ರು ಇದು ಪರವಾಗಿಲ್ಲ, ಏನಾಗಿಲ್ಲ ನಿಮಗೆ ಅಂತ ಹೇಳಿದ್ರು. ಆ್ಯಕ್ಚುಲಿ ಲೈಕ್ ಡಿಸ್ಲೊಕೇಶನ್ ಇತ್ತು. ಅದು ಅವ್ರಿಗೆ ಏನೋ ವರ್ಕರ್ಸು ಹೋಗಿ ನಮಗೂ ಖುಷಿ ಆಯಿತು, ಸ್ಟೂಡೆಂಟ್ಸ್ ಅಲ್ವಾ ಅಂತ ಅಂದ್ಬಿಟ್ಟು ಸಣ್ಣ ಪುಟ್ಟ ಕೆಲಸ ಮಾಡ್ತಾಯಿದ್ದೆ. ಅವಾಗ ಜಾಸ್ತಿ ದುಡ್ಡು ಇರಲಿಲ್ಲ. ಸೊ ಇರಲಿ, ಒಳ್ಳೆದಾಯಿತು, ಖುಷಿ ಆಯ್ತು ನನಗೆ. ಏನೋ ಟ್ರೀಟ್ಮೆಂಟ್ ಕೊಡಲಿಲ್ಲ, ಎಕ್ಸ್ರೇ ತೆಗಿಲಿಲ್ಲ, ಅದಕ್ಕೂ ದುಡ್ಡು ಬರ್ತದೆ, ಎಕ್ಸ್ರೇಗೆ ಟ್ರೀಟ್ಮೆಂಟ್ ದುಡ್ಡು ಬರ್ತದೆ ಅಂತ ಖುಷಿ ಆಯ್ತು ನನಗೆ. ನಾನು ಮನೆಗೆ ಹೋದೆ, ಇಷ್ಟು ದಪ್ಪಕ್ಕೆ ಆಗಿತ್ತು ಕಾಲು. ಆಮೇಲೆ ಹಂಗೆ ಬರ್ತಾ ಒಂದು ವಾರದಲ್ಲಿ ಸರಿ ಹೋಯ್ತು, ಊತ ಎಲ್ಲ ಹೋಯ್ತು. ಮತ್ತೆ ಬರ್ತಾ ಬರ್ತಾ ಓವರ್ ದ ಇಯರ್ಸ್ 30 ವರ್ಷ ಆಗೋಷ್ಟೊತ್ತಿಗೆ ನನ್ನ ಕಾಲು ಮತ್ತೆ ಅದ್ರ ಮೊದಲೆಲ್ಲ ಸುಮಾರು ಕಥೆಗಳಿದೆ. ಶೂಸ್ ಪ್ಯಾಡಿಂಗ್ ಹಾಕಿ ನಡೀಸು ಮಾಡಿಬಿಟ್ಟೆ, ಕಾಲು ಜಾಸ್ತಿ ಆಯಿತು. ಅದು ಕಾಲ ಹಿಂಗೆ ಮಾಡಿ ಕಾಲು ಇದ್ರೆ ಬಿಡ್ತಾ ಇತ್ತು. ಸೊ ಹಿಂಗೆ ಮಾಡಿ ನಡೀಸು ಮಾಡಿಬಿಟ್ಟೆ, ಆಮೇಲೆ ಪ್ಯಾಡಿಂಗ್ ಹಾಕಿದೆ. ಮತ್ತೆ ನೋಡಿದ್ರೆ ಏನು ಮಾಡಿದ್ರು ನಾವು ಯಾಕೆ ಮಾಡಿದ್ರು ಮತ್ತೆ ಡಾಕ್ಟರ್ ತೋರಿಸಿ ಮಾಡಿಬಿಟ್ಟೆ. ಫಸ್ಟ್ ಆಯಿಲ್ ಮಸಾಜಿಂಗ್, ಅಲ್ಲಿ ಇಲ್ಲಿ ಎಲ್ಲ ಕಡೆ ಹೋಗಿ ಈ ಮದ್ದು ಆ ಮದ್ದು ಸುಮಾರು ಟ್ರೀಟ್ಮೆಂಟ್ಗಳು, ಸುಮಾರು ಸಲ ಎಕ್ಸ್ರೇ ತೆಗೆದಿದ್ದೀನಿ. ಒಂದು 100 ಸಲ ಆದರೂ ಎಕ್ಸ್ರೇ ತೆಗೆದಿರ್ತೀನಿ ನಾನು. ಆಮೇಲೆ ಮಣಿಪಾಲ್ ಆಸ್ಪತ್ರೆಗೆ ಹೋದೆ. ಮತ್ತೆ ಲಾಸ್ಟ್ ಕಳೆದ ವರ್ಷ ಮಾನಸ್ ಆಸ್ಪತ್ರೆಗೆ ಹೋದೆ. ಅವ್ರು ಹೇಳಿದ್ರು ನಿಮಗೆ ಸಿವಿಯರ್ ಆರ್ಥ್ರೈಟಿಸ್ ಇದೆ, ಆಮೇಲೆ ಏನು ಮಾಡೋಕ್ಕಾಗಲ್ಲ, ನಿಮಗೆ ಕಾಲು ಫ್ಯೂಸ್ ಮಾಡ್ತೀನಿ, 3 ಆಣಿ ಹಾಕಿಬಿಟ್ಟು ಕಾಲು ಈ ಥರ ಹೀಗೆ ಆಗದಂಗೆ ಮಾಡಿಬಿಡ್ತೀನಿ ಅಂತ ಎಂಡಿಗೆ ಅವ್ರು ಹೇಳಿದ್ರು. ನಾನು ಹೇಳಿದ್ರೆ ನನಗೆ ಈ ಕಾಲು ಕೂಡ ಪ್ರಾಬ್ಲಮ್ ಇದೆ ಅಲ್ವಾ ಅಂತ. ಹಾಗಾದರೆ ಏನು ಮಾಡಿ, ಫಸ್ಟ್ ಒಂದು ಕಾಲು ಮಾಡುವಂತೆ ನೋಡಿ, 80,000 ಖರ್ಚಾಗ ಒಂದು. ಮತ್ತೆ ತಿರ್ಗಾ ಕೇಳಿದೆ, ಇನ್ನೊಂದು ಕಾಲು ಇದೆ, ಒಂದು ಕಾಲು ಅಲ್ಲ, 2 ಕಾಲು ಪ್ರಾಬ್ಲಮ್ ಇದೆ. ಆವಾಗ ಅವ್ರು ಹೇಳಿದರು ಹಾಗಾದರೆ 2 ಕಾಲು ಮಾಡ್ತೀನಿ, ಏನು ಮಾಡೋಕ್ಕಾಗಲ್ಲ, ನೀವು ಬೇಕಾದ್ರೆ ಟ್ಯೂಷನ್ ತಗೋತೀನಲ್ಲ, ನಿಮಗೆಲ್ಲಿ ಹೋಗ್ಬೇಕಿದೆ, ಮನೇಲಲ್ವಾ, ಮಕ್ಕಳು ಬರ್ತಾರೆ ಪಾಠ ಮಾಡಿ ಮನೆ ಕೂತ್ಕೊಂಡು ಇನ್ನೆಲ್ಲಿ ಹೋಗ್ಬೇಕು ನೀವು, ವೀಲ್ ಚೇರ್ ಆಗುತ್ತೆ ನಿಮಗೆ ಅಷ್ಟೇ, ನರ್ಸ್ ಯಾಕೆ ಇಟ್ಕೊಳ್ಳಿ ನೀವು, ನರ್ಸ್ ನೀವು ನೋಡ್ಕೊಳ್ತಾರೆ ಪರವಾಗಿಲ್ಲ ಅಂತ ಹೇಳಿಬಿಟ್ಟು. ನಾನು ಬೇಡ ಇರಲಿ, ಸ್ವಲ್ಪ ನೋವು ಪರವಾಗಿಲ್ಲ, ಮ್ಯಾನೇಜ್ ಮಾಡ್ತೀನಿ, ಮತ್ತೆ ನಡೆದೇ ಆಗಲ್ಲ ಆಮೇಲೆ ನೋಡೋಣ ಅಂತ ಅದನ್ನು ಪೆಂಡಿಂಗ್ ಇಟ್ಟೆ. ಆಮೇಲೆ ಇವ್ರು ಬಂದ್ಬಿಟ್ಟು ನನಗೆ ಹೇಳಿದ್ರು ಆರ್ಥೋಸಿಡ್ ಕಾಪ್ ಅಂತ ಒಳ್ಳೆ ಮದ್ದಿದೆ, ಅದನ್ನು ಟ್ರೈ ಮಾಡಿ ನೀವು ನೋಡೋಣ ಅಂತ ಹೇಳಿ. ಈಗ 1 ತಿಂಗಳು ಉಪಯೋಗಿಸ್ತಾ ಇದ್ದೀನಿ ಇವಾಗ. ಇದು ಆ್ಯಕ್ಚುಲಿ ಇವತ್ತು ಹಾಕಿದೆ, ಯಾಕಂದ್ರೆ ಇವತ್ತು ನನಗೆ ಅನಿಸ್ತು ಸ್ವಲ್ಪ ರೋಡ್ ಗೊತ್ತಿರಲಿಲ್ಲ. ಸೊ ಆಟೋ ಅಲ್ಲಿ ನಿಲ್ಲಿಸ್ಬಿಟ್ಟು ನಡಿಬೇಕಲ್ವ ಅಂತ ಹೇಳಿ ಇವತ್ತು ನಾನು ಇದು ಶೂಸ್ ಹಾಕಿದ್ದೀನಿ. ಇಲ್ಲಾಂದ್ರೆ ಈಗ ಶೂಸ್ ಬಿಚ್ಚಿ ನಡೀತಾ ಇದ್ದೀನಿ. ಕೇಳಿ ನಮ್ಮ ಶಾವಳ ಪಕ್ಕ ಮನೆಯವರು ಶೂಸ್ ಬಿಚ್ಚಿ ನಡೆಯುವಾಗ ಆಗಿ ನನಗೆ ಸ್ಕೂಲಿಗೆ ಹೋಗ್ತೀನಂದ್ರೆ ಹಾಕೋದಿಲ್ಲ. ಅಲ್ಲಿವರೆಗೆ ಕಾಲು ನೋವು ಕೂಡ ಕಮ್ಮಿ ಆಗಿದೆ. ಇನ್ನು ನನಗೆ ಅನ್ಸುತ್ತೆ ಇನ್ನೊಂದು 2 ತಿಂಗಳು 3 ಬಾಟ್ಲಿ ತಗೋಬೇಕು. 1 ಬಾಟ್ಲಿ ಆಯ್ತಷ್ಟೇ, ಇನ್ನ 2ನೇ ಬಾಟ್ಲಿ ಓಪನ್ ಮಾಡಿದ್ದೀನಿ ಅಷ್ಟೇ. ಅಷ್ಟಕ್ಕೆ ನಾನು ಪ್ರಾಡಕ್ಟ್ ಬರೀ ಅಂದ್ರೆ ನಾನು ಆರ್ಥೋಸಿಡ್ ಕಾಪ್ ಕಾಲಿಗೆ, ಅದ್ರ ಜೊತೆಗೆ ಇಮ್ಯುನಿಟಿ ಕಾಪ್ ತಗೊಂಡೆ. ಮತ್ತೆ ನನಗೆ ಸ್ವಲ್ಪ ಎನರ್ಜಿ ಪ್ರಾಬ್ಲಮ್, ಸ್ನಾನ ಮಾಡಿದ ತಕ್ಷಣ ಮೈ ಎಲ್ಲ ತುರಿಕೆ ಬರೋದು, ಅದಕ್ಕೋಸ್ಕರ ನಾನು ಎನರ್ಜಿ ಕಾಪ್ ತಗೊಂಡೆ. ಅದು ಕಮ್ಮಿ ಆಗಿದೆ, ಅಂದ್ರೆ 2 ಎಫೆಕ್ಟ್. ಇನ್ನೊಂದು ಹೇಳಿದ್ರೆ ನನಗೆ ತಲೆನೋವು ತುಂಬಾ ಸಿವಿಯರ್ ಇತ್ತು. ತಲೆನೋವಿಗೆ ನನಗೆ ಎಷ್ಟು ಸಿವಿಯರ್ ಅಂದ್ರೆ ವಾರಕ್ಕೆ 2 ಕ್ರೋಸಿನ್ ಟ್ಯಾಬ್ಲೆಟ್ ತಗೋತಾ ಇದ್ದೆ. ಪಂಚತುಳಸಿ ನೀರು ಯಾವಾಗ ಶುರು ಮಾಡಿದ್ದೀನಿ ನಾನು, ಆವಾಗಿಂದ ತಲೆನೋವು ಇಲ್ವೇ ಇಲ್ಲ, ಮಾಯ. ಸೊ ಈ ತರ ಇರೋ ಮದ್ದಿನ ವಿಷಯ ನಾನು ಇವಾಗ ಇಂಟ್ರೊಡಕ್ಷನ್ ಕೊಡಕ್ಕೆ ಬಂದಿದ್ದೀನಿ. ಯಾಕಂದ್ರೆ ನನಗೆ ಒಳ್ಳೇದಾಗಿದೆ, ಬೇರೆಯವರಿಗೆ ಒಳ್ಳೇದಾಗಲಿ, ಅದರಲ್ಲಿ ಇನ್ಕಮ್ ಇದೆ ಅಂತ ಫೇದಸಿಯವರು ಹೇಳಿದ್ರು. ಬಟ್ ನಮ್ಗೆ ಇನ್ಕಮ್ ಮಾತ್ರ ಇಲ್ಲ. ನಮಗೆ ಏನಂದ್ರೆ 10 ಜನಕ್ಕೆ ಗೊತ್ತಾಗ್ಲಿ. ಯಾಕಂದ್ರೆ ಈಗ ಎಲ್ಲರಿಗೂ ಗೊತ್ತು ಹೇಗೆ ಡಾಕ್ಟರ್ಗಳು ಸುಲಿಗೆ ಮಾಡ್ತಾ ಇದ್ದಾರೆ, ಎಷ್ಟೆಷ್ಟು. ನಾನು ಇವತ್ತೇ ಬೆಳಿಗ್ಗೆ ಕ್ಯಾನ್ಸರ್ ಅಪೋಲೋ ಆಸ್ಪತ್ರೆಗೆ ಹೋಗಿ ಬಂದಿದ್ದೀನಿ ಬೆಳಿಗ್ಗೆ. ಅದು ನಾನು ಹೋದದ್ದು ಕ್ಯಾನ್ಸರ್ ಅವೇರ್ನೆಸ್ಗೆ. ಬಟ್ ಅಲ್ಲಿ ಒಬ್ಬಳು ನಾನು ಮಾತಾಡಿಸಿದ್ದೆ. ಅವಳು ಏನು ಹೇಳಿದ್ದೆ, ನನ್ಗೆ ಏನಿಲ್ಲ, ಆರಾಮಾಗಿದ್ದೆ, ಹೊಟ್ಟೆ ನೋವು ಶುರುವಾಯಿತು, ಆಸ್ಪತ್ರೆ ಸೇರಿಸಿದ್ರು, ಗಡ್ಡೆ ಇದೆ ಅಂತ ಹೇಳಿದ್ರು, 9 ಲಕ್ಷ ಬಿಲ್ಲು, 9 ಲಕ್ಷ ಬಿಲ್ಲು. ಆಮೇಲೆ ಆ ಡಾಕ್ಟರ್ ಹೇಗಂದ್ರೆ, ನೀವು ಹೋದ ತಕ್ಷಣ ಟೆಸ್ಟ್ ಮಾಡ್ತಾರೆ, ನಿಮಗೆ ಗಡ್ಡೆ ಇದೆ, ಬೇಗ 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 2 ದಿನ ಸಾಯ್ತೀರಾ ಅಂದ್ರೆ 7 ಸಾಯ್ತೀರಾ ಅಂತ ಯಾವ ಮಾಡಿದ